ಶೋಷಿತರ ನಿರ್ಗತಿಕರ ನಿಜವಾದ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಶಾಸಕರಾದ NY ಗೋಪಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿ ಸೋಮವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಭಾರತ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಆರ್ಥಿಕವಾಗಿ ಮುಂದೆ ಬರಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಲುಗಳನ್ನು ಎಲ್ಲರೂ ತಿಳಿಯಬೇಕು. ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಒಡೆಯುವುದು ಮುಖ್ಯವಲ್ಲ, ಶಾಲೆಗಳನ್ನು ಕಟ್ಟಿ ವಿದ್ಯಾಭ್ಯಾಸವನ್ನು ನೀಡಬೇಕು. ವಿದ್ಯೆಯಿಂದ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಎಂದರು. ಯಾವ ಸರ್ಕಾರಗಳು ಬಂದರೂ ಏನು ಉದ್ಧಾರ ಆಗಲಿಲ್ಲ, ಅವತಾರ ಆಗಲಿಲ್ಲ ಅಂತ ನಿಜವಾಗ್ಲೂ ಕೂಡ ಬಹಳ ಅತ್ಯಂತ ಮುಂದುವರೆದಿರ್ತಕ್ಕಂಥ ಪ್ರದೇಶದ ಮೊಳಕಾಲ್ಮೂರು ತಾಲೂಕು ನಂಜುಂಡಪ್ಪ ಸಂಸ್ಥೆ ಇದ್ರ ಪ್ರಕಾರ, ಅನುಷ್ಠಾನ ಇದ್ರ ಪ್ರಕಾರ ನಾನು ಅಧ್ಯಕ್ಷನಾಗಿದ್ದೆ ಆ ಸಮಿತಿಗೆ. ಅವಾಗೆಲ್ಲ SDP ಅಂತ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ನಾನೇನೆ ಅದು ಪ್ರಾವಿಷನ್ ಮಾಡಿ ಎಲ್ಲದೂ ಕಡೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಸುಮಾರು 78 ತಾಲೂಕುಗಳು ಏನು ಹಿಂದುಳಿದಂಥ ತಾಲೂಕುಗಳಿಂದ ಅವಕ್ಕೆಲ್ಲಕ್ಕೂ ಇದು ಅಪ್ಲೈ ಮಾಡಬೇಕು ಅಂತ ಹಿಂದೆ ನಾವು ಮಾಡ್ಕೊಂಡಿರ್ತೇವೆ. ಈಗ ಅದನ್ನ ಈ SDP ಎಂಬುದೇ ತೆಗೆದುಬಿಟ್ಟು ಈಗ ನಂಜುಂಡಪ್ಪ ಅನುಷ್ಠಾನ ಪ್ರಕಾರ ಯಾವುದು ಕೂಡ ನಮ್ಗೆ ಅನುಕೂಲ ಆಗ್ತಾ ಇಲ್ಲ. ಯಾವ ಟೀಚರ್ಗಳು ನೋಡಿದ್ರೆ 15 ಜನ ಇರೋ ಜಾಗದಲ್ಲಿ 5 ಜನ ಇದ್ದಾರೆ, 5 ಜನ ಇರೋ ಜಾಗದಲ್ಲಿ 3 ಜನ ಇದ್ದಾರೆ. ಶಾಲೆಗಳು 4 ಬೇಕು ಅಂತ ಜಾಗದಲ್ಲಿ 1 ಐತೆ, 1 ಇರೋ ಜಾಗದಲ್ಲಿ ಅದು ಕೂಡ ಇಲ್ಲ. ಬೇರೆ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಆಗ್ತದೆ ನಾನು ಹೇಳಿದ್ನಲ್ಲ ಹಿಂದೆ 2 4 9 ಹೆಂಗೆ ಹೇಳ್ತಿದ್ರು ಅದೇ ಸ್ಟೈಲ್ಗೆ ಹೋಗಿದ್ರಲ್ಲಿ ಯಾವುದಕ್ಕೂ ಮುಂದುವರಿಕೆ ಆಗೋದಿಲ್ಲ ಅಂತೇಳಿ ನನಗನ್ಸುತ್ತೆ. ಆದ್ರೂ ಏನೋ ಪ್ರಯತ್ನ ಪಡೋಣ. ನಾನಂತೂ ದೇವರಲ್ಲ, ನಾನು ಹೇಳಿದ್ವಲ್ಲ ನಡೀತೀವ ಅಂತ ಹೇಳಕ್ಕೂ ಆಗೋದಿಲ್ಲ. ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಏನು ಅಧಿಕಾರದ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರ ಏನೈತೆ ಅಷ್ಟಕ್ಕೆ ಸೀಮಿತ ಮಾಡಿಕೊಂಡು ನನಗೆ ತಿಳಿದಷ್ಟು ನನ್ನ ಕೆಲಸನ ನ್ಯಾಯಸಮ್ಮತ ಮಾಡ್ತೀನಿ. ಕೆಟ್ಟದ್ದಂತೂ ಮಾಡೋದಿಲ್ಲ, ಒಳ್ಳೆ ಕೆಲಸ ಅಂತೂ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಆ ವಿಚಾರದಲ್ಲಿ. ಇನ್ನು ಕೊನೆಯದಾಗಿ ಜಮೀನು ಬಗ್ಗೆ ಕೇಳಿದ್ರು. ಜಗಜೀವನ್ ರಾಮ್ ಭವನ ಕಟ್ಟಬೇಕು ಅಂತ ಕರೆದು ಸಪೋಸ್ ಕೇಳಿದಾಗಲೇ ಹಿಂದೆ ನಾನು ಮೊನ್ನೆ ಹೊತ್ತಿನೇ ನಾನು ಇಮಿಡಿಯೇಟಾಗಿ ನಮ್ಮ ತಹಶೀಲ್ದಾರ್ ಕರೆದುಬಿಟ್ಟು ಜಗಜೀವನ್ ರಾಮ್ ಭವನ ಕಟ್ಟಲಿಕ್ಕೆ 2.5 ಕೋಟಿ ರೂಪಾಯಿ ದುಡ್ಡು ಆಗಲೇ ಹಿಂದೆ ರಿಲೀಸ್ ಆಗಿತ್ತು. ಜಾಗನೂ ಅದನ್ನ ಅಲಾಟ್ಮೆಂಟ್ ಮಾಡಿದ್ವಿ. ಆದರೆ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಇರೋದ್ರಿಂದ ಕಲ್ಲು ಮಣ್ಣು ಜಾಸ್ತಿ ಇದಾಗೋದ್ರಿಂದ ಅಲ್ಲಿ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಕ್ರೈಸ್ತವ್ರಿಗೆ ಏನೋ ದುಡ್ಡು ಕೊಟ್ಟಿದ್ದು ಅಂತೇಳಿ ಅದನ್ನು ಪರ್ಸ್ಯೂ ಮಾಡಿದ್ದೀನಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿದ ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡತಕ್ಕಂಥ ಪ್ರಯತ್ನ ಕೂಡ ಜಗಜೀವನ್ ರಾಮ್ ಭವನ ಕಟ್ಟಿಸಬೇಕು ಅನ್ನೋ ಪ್ರಯತ್ನ ಪಡ್ತೀನಿ. ಎರಡನೇದಾಗಿ ಬರೀ 1.5 ಕೋಟಿ ಕೊಟ್ಟಿದ್ರು ಅಂಬೇಡ್ಕರ್ ಭವನ. ಎಲ್ಲ ಭವನಗಳು ಕಟ್ಟಲಿಕ್ಕೆ 5-5 ಕೋಟಿ, 6 ಕೋಟಿ, 3 ಕೋಟಿ ಕೊಟ್ಟಿದ್ದಾರೆ. ಈ ಭವನ ಕೊಡಲಿಕ್ಕೆ ನಮ್ಮಲ್ಲಿ ಸುಮಾರು 40-50 ಸಾವಿರ ಜನಸಂಖ್ಯೆ ಉಳ್ಳಂಥವ್ರಿಗೆ ನೀವು 1.5 ಕೋಟಿ ಕೊಟ್ಟರೆ ಎದಕ್ಕೂ ಪ್ರಯತ್ನ ಆಗೋದಿಲ್ಲ. ಕೊಡೋದಾದ್ರೆ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಮೊನ್ನೆ ಕೇಳಿದ್ದಕ್ಕೆ ಮಾನ್ಯ ಮಹಾದೇವಪ್ಪರ ಹತ್ರ ಕೇಳ್ಕೊಂಡಾಗ ಮತ್ತೆ 2 ಕೋಟಿ ರೂಪಾಯಿ ಅಡಿಷನಲ್ ಆಗಿ ಅವರು ಅದನ್ನು ರೆಕಮೆಂಡ್ ಮಾಡಿದರೆ ಆ ಅಡಿಷನಲ್ ಕೊಟ್ಟರು 1.5 ಮೊದಲು ಕೊಟ್ಟಿರ್ತಕ್ಕಂಥ 3 ಕೋಟಿಗೆ ಅದನ್ನು ಅಂದಾಜು ವೆಚ್ಚ ಮಾಡಿ ಈಗಾಗಲೇ ಟೆಂಡರ್ ಕರೆದಲ್ಲ, ಟೆಂಡರ್ ಕೂಡ ಸ್ಟಾಪ್ ಮಾಡೋದು 1.5 ಕೋಟಿದ್ದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಸಂಪೂರ್ಣವಾಗಿ 3 ಕೋಟಿ ಪ್ರಾಜೆಕ್ಟ್ ಆಗಬೇಕು ಅನ್ನೋದು ದೃಷ್ಟಿಟ್ಕೊಂಡು ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತಾಲೂಕು ತಹಸೀಲ್ದಾರರಾದ T ಜಗದೀಶ್ ಅವರು ಪ್ರಾಸ್ತಾವಿಕವಾಗಿ ನುಡಿದರು. ಸಾಧನೆ ಆಯಿತು. ಡಾಕ್ಟರ್ BR ಅಂಬೇಡ್ಕರ್ 9ನೇ ತರಗತಿಗೆ ಕಲಿಸಿದಾಗ ಶಿಕ್ಷಕರು ಬೋರ್ಡ್ ಮೇಲೆ ಬರೆದಿದ್ದ ಬೀಜಗಣಿತದ ಲೆಕ್ಕವನ್ನು ಶಾಲೆಯ ಯಾವ ವಿದ್ಯಾರ್ಥಿಯನ್ನು ಕೂಡ ಬಿಡಿಸಲಾಗಲಿಲ್ಲ. ಆಗ BR ಅಂಬೇಡ್ಕರ್ ಎದ್ದು ನಿಂತು ಲೆಕ್ಕ ಬಿಡಿಸಲು ಮುಂದಾಗುತ್ತಾರೆ. ಶಿಕ್ಷಕರು ಗೋ ಹೆಡ್ ಎನ್ನುತ್ತಾರೆ. ಅಂಬೇಡ್ಕರ್ ಅವರು ಅವರಲ್ಲಿ ಆತ್ಮವಿಶ್ವಾಸ ಇರುತ್ತದೆ. ಸಹ ವಿದ್ಯಾರ್ಥಿಗಳು ಬೋರ್ಡಿನ ಹಿಂದೆ ಬುತ್ತಿ ಕಟ್ಟಿ ಇಟ್ಟಿರುತ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಬೋರ್ಡ್ ಮುಟ್ಟಿದರೆ ಬುತ್ತಿ ಮಲಿನವಾಗುತ್ತದೆ ಎಂದು ಬೇಡ ಎಂದು ಬೋರ್ಡಿಗೆ ಮುಟ್ಟಿಸಬೇಡಿ ಎಂದು ಕೂಗುತ್ತಾರೆ. ಇಂತಹ ಕಹಿ ಅನುಭವಗಳ ನಡುವೆ ಅಂಬೇಡ್ಕರ್ ಅವರು 1907ರಲ್ಲಿ 10ನೇ ತರಗತಿಯಲ್ಲಿ ಪಾಸಾಗುತ್ತಾರೆ. ಉತ್ತಮ ದರ್ಜೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ. 10ರ ಗಡಿ ದಾಟಿದ ಮಹಾರುಗಳಲ್ಲಿ ಮೊದಲನಾಗಿರುತ್ತಾರೆ. ಅಸ್ಪೃಶ್ಯ ವರ್ಗದವರು ಈ ಬಾಲಕನಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲು ಆಗಿನ ಸಮಾಜ ಸುಧಾಕರಾದ SK ಬೋಲೆ ಅವರು ನಿರ್ಧರಿಸುತ್ತಾರೆ. ಶಿಕ್ಷಣದಲ್ಲಿ ಒಳಗಿದ್ದು ಹೊರಗಿನವರಂತೆ ಅಡಗಿಸಿಕೊಂಡು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದು ಇಲ್ಲಿಗೆ ನಿಲ್ಲುವುದಿಲ್ಲ.
ಫಿಲಿಪೈನ್ಸ್ ಕಾಲೇಜಿನಲ್ಲಿ BA ಮುಗಿಸಿ ಬರೋಡಾದ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಉದ್ಯೋಗ. ಕೊಂಚ ಕಾಲ ಅದಕ್ಕೆ ಗುಡ್ ಬೈ ಹೇಳಿದ್ದಾರೆ. ಕೊಲಂಬಿಯಾದ ವಿವಿ ಪ್ರಯಾಣ, ಅಲ್ಲಿಂದ MA, ಅದೇ ವಿವಿಯಲ್ಲಿ PhD, ಅಮೆರಿಕದಿಂದ ಇಂಗ್ಲೆಂಡ್ನತ್ತ ಪ್ರವಾಸ. ಗ್ರೇಸ್ಲಿನ್ ಕಾಲೇಜಿನಲ್ಲಿ ಕಾನೂನು ಪದವಿ, ಅಲ್ಲಿಂದ ಭಾರತದ ವಾಪಸ್ ಬರೋಡಾ ಮಹಾರಾಜರ ಆಸ್ಥಾನದಲ್ಲಿ ಸೈನ್ಯದ ಕಾರ್ಯದರ್ಶಿ ಹುದ್ದೆ. ವಿದೇಶಗಳಲ್ಲಿ ಯಾರೂ ಗಳಿಸಿದ ಪದವಿ ಪಡೆದವರು ಎಂಬ ಅಭಿಮಾನ ಹೆಮ್ಮೆ. ಕಾರ್ಯಕ್ರಮದಲ್ಲಿ DSS ತಾಲೂಕು ಸಂಚಾಲಕರಾದ ಕರಿಬಸಪ್ಪ ಮಾತನಾಡಿ, ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ರವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯಬೇಕು. ಇವರ ಕಾರ್ಯಕ್ರಮದಲ್ಲಿ ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ನೀಡಿದರೆ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರಿಗೆ ಪುಣ್ಯ ಬರುತ್ತದೆ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಡಾಕ್ಟರ್ ಜಗಜೀವನ್ ರಾವ್ ರವರ ಮಹಾನ್ ನಾಯಕರು. ಇವರ ಪುತ್ಥಳಿಯನ್ನು ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಮಾಡಲು ಸಹಕಾರ ನೀಡಬೇಕು ಎಂದರು. ಇವರನ್ನ ನಾವು ಬರೀ ಮೆರವಣಿಗೆಗೆ ಮಾತ್ರ ಸೀಮಿತ ಮಾಡದೆ ಅವರನ್ನ ಆದರ್ಶವಾಗಿಟ್ಕೊಂಡು ನಮ್ಮ ಬದುಕಿನಲ್ಲಿ ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ಒಂದು ನಿಜವಾದ ಗೌರವವನ್ನು ಕೊಟ್ಟಂತೆ ಆಗುತ್ತೆ. ನಾನಾದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ವಾಸ್ತವದ ಹತ್ತಿರಕ್ಕೆ ಬಂದು ನಮ್ಮ ಗೌರವಾನ್ವಿತ ವೇದಿಕೆಯ ಮೇಲಿರುವಂತಹ ಶಾಸಕರನ್ನು ಮತ್ತು ನನ್ನ ತಾಲೂಕು ಆಡಳಿತವನ್ನ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಸರ್, ಈ ಮಹನೀಯರನ್ನ ನಾವು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡ್ಕೊಳ್ಬೇಕಂದ್ರೆ ಸರ್ಕಾರಗಳು ಜನಸಾಮಾನ್ಯರಿಗೆ ಯಾವ ರೀತಿಯ ಅನುಕೂಲಗಳನ್ನ ಕಲ್ಪಿಸಬೇಕು, ಜೊತೆಗೆ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸರ್ಕಾರದ ಕಾರ್ಯಕ್ರಮಗಳು ಮುಟ್ಟಬೇಕು. ಆಗ ಮಾತ್ರ ಈ ಮಹನೀಯರಿಗೆ ನಾವು ನಿಜವಾದ ಒಂದು ದಾರಿಯನ್ನ ಕಲ್ಪಿಸಿಕೊಟ್ಟಂತಾಗುತ್ತೆ. ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಅನೇಕ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪೋದೇ ಇಲ್ಲ, ಅರ್ಥವೇ ಆಗೋದಿಲ್ಲ. ಯಾರು ಮುಂದಿನ ಸಾಲಿನಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ತಲುಪ್ತಾರೆ. ದಯಮಾಡಿ ನಾನು ಎಲ್ಲ ಅಧಿಕಾರಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮಾನ್ಯ ಶಾಸಕರು ಅತ್ಯಂತ ನಮಗೆ ಈ ಒಂದು ಶೋಷಿತ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದ ತಕ್ಷಣವೇ ಅವರು ಬೇರೆ ಹೆಸರಿಗಿರ್ತಕ್ಕಂಥ ಒಂದು ಜಾಗವನ್ನು ನಮಗೆ ಮಾಡಿಕೊಟ್ರು. ಈ ಒಂದು ಶೋಷಿತ ಸಮುದಾಯ ಒಂದು ಸಮುದಾಯ ಭವನವನ್ನು ಕಟ್ಕೊಳ್ಳಿ ಅಂತ ನಾವು ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವರು ಗ್ರಾಂಟ್ ಅನ್ನ ಕೂಡ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರೆ ಅದು 2 ಕೋಟಿ ಆಗಿದೆ. ಮತ್ತಷ್ಟು ಹೆಚ್ಚು ಅನುದಾನವನ್ನು ತರಬೇಕು ಅನ್ನುವಂತ ಶ್ರಮದಲ್ಲೂ ಕೂಡ ಇದೆ. ನಾನಾದ್ರೂ ಒಂದು ಸಲಹೆಯನ್ನ ದಯಮಾಡಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಒಂದು ತಾಲೂಕಿನಲ್ಲಿ ಬಡ ಶೋಷಿತ ಹಿಂದುಳಿದ ವರ್ಗದ ಜನರು, SC ST OBC ಜನರು ಹೆಚ್ಚಾಗಿ ವಾಸ ಮಾಡ್ತಾರೆ. ದಯಮಾಡಿ ನಮ್ಮಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ವ್ಯವಸ್ಥೆಗೆ ತಾವು ಮುನ್ನುಡಿಯನ್ನ ಬರೀಬೇಕು. ಒಂದು ಪಾಲಿಟೆಕ್ನಿಕ್ ಆಗಲಿ, ITI ಕಾಲೇಜ್ ಆಗಲಿ, ಜೊತೆಗೆ ಡಿಗ್ರಿ ಕಾಲೇಜ್ ಸೈನ್ಸ್ ಆಗಲಿ, ನಮ್ಮಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಬಹಳ ಅಧೋಗತಿಗೆ. ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ನಾವು ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ತುಂಬಾ ಕೆಳಗಡೆ ಇದ್ದೀವಿ ನಮ್ಮ ತಾಲೂಕು. ದಯಮಾಡಿ ಈ ತಾಲೂಕಿನ ಮಕ್ಕಳಿಗೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ G ಪ್ರಕಾಶ್ ಮಾತನಾಡಿ, ನಮ್ಮ ಜಾತಿಯು ಕೇವಲ ಅನೌಪಚಾರಿಕ ಕೆಲಸಗಳಿಗೆ ಬೇರೆ ಜಾತಿಯವರಿಗೆ ಸೇವಕರಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ. ನಾವು ಏನಾದರೂ ನಮಗೋಸ್ಕರ ಮಾಡಿದ ಕೆಲಸವೆಂದರೆ ಈಗ ಬಂದಿರುವ ಮೀಸಲಾತಿ. ಇದರಿಂದ ಎಲ್ಲರೂ ಪ್ರಯೋಜನ ಪಡೆಯಬೇಕು ಎಂದು ಕಿವಿ ಮಾತು ಹೇಳಿದರು. ಸಮಾಜಕ್ಕೆ ಓಟಿನ ಬಗ್ಗೆ ಅರಿವಿರುತ್ತು, ಆ ಸಮಾಜ ಹೆಚ್ಚು ಉನ್ನತ ಸ್ಥಾನ ತಲುಪುತ್ತೆ. ಈಗ ವೀರಶೈವ ಸಮಾಜ ತಗೊಳ್ರಿ, ಒಕ್ಕಲಿಗ ಸಮಾಜ ತಗೊಳ್ರಿ, ಕುರುಬ ಸಮಾಜ ತಗೊಳ್ರಿ, ಬೇರೆ ಬೇರೆ ಸಮಾಜಗಳನ್ನ ನಾವು ಉದಾಹರಣೆ ತಗೊಂಡಾಗ ಅವರೆಲ್ಲ ಎಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದಲ್ಲಿ. ಅವರಿಗೆ ಓಟಿನ ಅರಿವಿದೆ. ಆ ಜನಾಂಗವನ್ನ ರಾಜಕೀಯದಲ್ಲಿ ಹೆಂಗ್ ಬಳಸಬೇಕು ಅಂತಕ್ಕಂಥ ಚಾಣಾಕ್ಷತನ ಆ ಜನಾಂಗಕ್ಕೆ ಗೊತ್ತಿರೋದ್ರಿಂದ ಅವು ಹೆಚ್ಚು ಹೆಚ್ಚು ಅಭಿವೃದ್ಧಿಶಾಲಿ ಆಗ್ತಾ ಇದ್ದಾವೆ. ಆಗ ನಮ್ಮ ಮಾಜಿ ಸಮಾಜ ಏನಪ್ಪ, ಜೀವನ ಪರ್ಯಂತ ನಾವು ಸ್ಟ್ರೈಕ್ ಮಾಡ್ತೀವಿ, ಬರೀ ಮನವಿ ಕೊಡ್ತೀವಿ, ಸ್ಟ್ರೈಕ್ ಮಾಡೋದು ಮನವಿ ಕೊಡೋದು, ಸ್ಟ್ರೈಕ್ ಮಾಡೋದು ಮನವಿ ಕೊಡೋದು, ಇಷ್ಟೇ ನಮ್ಮ ಜೀವನ. ಇನ್ನೂ ಒಂದು ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಒಲೆಯರ್ ಬಾಳರಾದ್ರೂ ನಾವು ಸ್ಟ್ರೈಕ್ ಮಾಡ್ತೀವಿ, ಒಡ್ರಿಗೆ ಅತ್ಯಾಚಾರ ಆದ್ರೂ ಸಮೇತವಾಗಿ ನಾವೇ ಧರಣಿ ಕೂತ್ಕೊಂತೀವಿ, ಲಂಬಾಣಿಗಳ ಮೇಲೆ ಹಲ್ಲೆ ಆದ್ರೂ ಸಮೇತವಾಗಿ ನಾವೇ ಸ್ಟ್ರೈಕ್ ಕೂತ್ಕೊಂತೀವಿ. ಅವ್ರು ಯಾರು ಸ್ಟ್ರೈಕ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಸಂವಿಧಾನ ಗೊತ್ತೈತೆ. ಸಂವಿಧಾನದ ಹಕ್ಕುಗಳನ್ನ ಅವರು ಬಹಳ ಜನ ತಿಳ್ಕೊಂಡ್ರೆ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಆಗಿರೋ ಅನ್ಯಾಯನ ಅವ್ರು ಕ್ಲೈಮ್ ಮಾಡ್ತಾರೆ.
ನಮಗೇನಪ್ಪ ಅಂದ್ರೆ ಬೆಳಿಗ್ಗೆ ಎದ್ರೆ ತಪ್ಪಡೆ ಕಟ್ಕೊಂಬೋದು, ಹೋಗಿ ಸ್ಟ್ರೈಕ್ ಕೂತ್ಕೊಂಬೋದು. ಯಾರ ಮನೆಗೆ ನಾವು ಒಂದು ಮಗು ಹುಟ್ಟಿದ್ರೆ ತಪ್ಪಡೆ ಬಡಿತೀವಿ, ಅವ್ರ ಮನೆಗೆ ಒಂದು ಸಾವಾದ್ರೂ ನಾವೇ ತಪ್ಪಡೆ ಬಡಿಬೇಕು, ಅವ್ರ ಚುನಾವಣೆಯಲ್ಲಿ ಗೆದ್ರು ನಾವೇ ತಪ್ಪಡೆ ಬಡಿಬೇಕು, ಅವ್ರಿಗೊಂದು ತೀರ್ಲಿ ಅವ್ರು ಬಂತಂದ್ರೆ ಕುಣಿಸ್ಬೇಕಂದ್ರೂ ತಪ್ಪಡೆ ನಾವೇ ಬಡಿಬೇಕು, ಅವ್ರ ಮನೆಗೆ ಒತ್ತಡ ಹೋಗ್ಬೇಕಾದ್ರೂ ಸಮೇತ ತಪ್ಪಡೆ ನಾವು ಬಡಿಬೇಕು. ಪ್ರತಿ ಒಂದು ವಿಚಾರದಲ್ಲಿ ನಿರಂತರವಾಗಿ ನಾವು ಇನ್ನೊಬ್ಬರ ಕಷ್ಟಗಳಿಗೆ ತಪ್ಪಡೆ ಬಡಿದೀವಿ, ಇನ್ನೊಬ್ಬರ ಸಂತೋಷಕ್ಕೆ ತಪ್ಪಡೆ ಬಡಿದೀವಿ, ಪ್ರತಿಯೊಂದು ಹಬ್ಬದ ಆಚರಣೆಗಳಲ್ಲಿ ನಾವು ತಪ್ಪಡೆ ಬಡಿದೀವಿ. ಒಂದ್ಸಲ ನಾವು ಈ ಬಾಹುಬಲಿ ಫಿಲಮ್ ಕಟ್ಟಪ್ಪ ಇದ್ದನ್ನು ನೋಡಿದ್ರು, ಕಿಲೋಮೀಟರ್ ನೋಡಿದ್ರು, ಕಟ್ಟಪ್ಪನ ಪಾತ್ರ ಮಾಡಿದವರು. ನಾವೆಲ್ಲರ ಕಷ್ಟಕ್ಕೆ ನಾವು ಆಗ್ತೀವಿ, ಎಲ್ಲರ ನೋವಿಗೆ ನಾವು ಆಗ್ತೀವಿ. ರಾಜಕೀಯವಾಗಿ ನಾವು ಬಹಳ ಹಿಂದುಳಿದಿದ್ದೀವಿ ಅಂತಂದ್ರೆ ಕಾರಣ ಯಾರು ಅಲ್ಲ, ನಾವೇ. ಅದಕ್ಕೆ ಈ ಈಗ ನಮಗೆ ಜ್ಞಾನೋದಯ ಆಗಿದೆ. ಪ್ರಪ್ರಥಮವಾಗಿ ಇತಿಹಾಸದಲ್ಲಿ ಏನಾದರೂ ಸ್ವಂತಕ್ಕೆ ತಪ್ಪಡೆ ಪಡ್ಕೊಂಡಿದ್ರೆ ಅದು ಒಳ ಮೀಸಲಾಯ್ತು ಮಾತ್ರ. ನಮ್ಮ ಸ್ವಾರ್ಥಕ್ಕೆ ಏನಾದ್ರು ನಾವು ಮಾಡ್ಕೊಂಡಿದ್ದು ಸ್ವಂತ ತಪ್ಪಡೆ ಪಡ್ತೀವಿ ಅಂದ್ರೆ ಅದು ಒಳ ಮೀಸಲಾಯ್ತು ಕೊಡ್ರಿ ಅಂತ ತಪ್ಪಡೆ ಪಡಿತಾ ಇದ್ದೀವಿ. ಈಗ ಅದೊಂದೇ ನಮ್ಮ ದೊಡ್ಡ ಕೆಲಸ. ಅದರಿಂದ ನಮ್ಮ ಖಂಡಿತವಾಗಿ ನಮ್ಮ ಜೀವನ ಬದಲಾಗುತ್ತೆ, ನಮಗೆ ಬರ್ತಕ್ಕಂಥ ಶೇರ್ ನಮಗೆ ಸಿಗುತ್ತೆ. ರಾಜ್ಯದಲ್ಲಿ ಸುಮಾರು ನಾವು 80 ಲಕ್ಷಕ್ಕೂ ಹೆಚ್ಚು ಜನ ಮಾತಾಡಿದ್ದೀವಿ. ಇದನ್ನು ನಿಖರವಾಗಿ ಪ್ರತಿಯೊಬ್ಬರು ಮಾಡಿದಂತ ವಿದ್ಯಾವಂತರು ಸೇರಿಸಿ ಸೆನ್ಸಸ್ ತೆಗಿಬೇಕಾದ್ರೆ ಬರೆಸಬೇಕು. ಕಾರ್ಯಕ್ರಮದಲ್ಲಿ SSLC, PUC ಹಾಗೂ ಸ್ನಾತಕೋತ್ತರ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಸಂತ್ ವಿ ಅಸೋದೆ, ವೃತ್ತಿ ನಿರೀಕ್ಷಕರು ಎಚ್ ಹನುಮಂತಪ್ಪ, ಕಾರ್ಯನಿರ್ವಾಹಕ ಅಧಿಕಾರಿ ಸೈಯದ್ ನಾಸಿರ್ ಹುಸೇನ್, ಪಿ ಪಾಲಯ್ಯ ಮುಖ್ಯಾಧಿಕಾರಿ, ಲೀಲಾವತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಡಾಕ್ಟರ್ ರಂಗಪ್ಪ ಪಶು ಇಲಾಖೆ, ಪ್ರಕಾಶ್ ಕೃಷಿ ಇಲಾಖೆ ನಿರ್ದೇಶಕರು, ಸುಧಾಕರ್ ತೋಟಗಾರಿಕೆ ಇಲಾಖೆ ನಿರ್ದೇಶಕರು, ನಿರ್ಮಲಾ ದೇವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಡಾಕ್ಟರ್ ಮಧುಕುಮಾರ್, ವಿನಯ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಲೀಮುಲ್ಲಾ, ಜಿ ಪ್ರಕಾಶ್ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಖಾದರ್, ಅಬ್ದುಲ್ಲಾ, ಪತ್ರಕರ್ತರಾದ ನಾಗರಾಜ್ ಕಟ್ಟೆ, ಗುತ್ತಿಗೆದಾರರಾದ ಗೋವಿಂದಪ್ಪ, ಮುಖಂಡರಾದ ವಿ ಮಹರ್ನಾಯಕ್ ಗುರುರಾಜ್, DSS ಮುಖಂಡರಾದ ದಡಗೂರ್ ಮಂಜುನಾಥ್, ಒಡೆರಳ್ಳಿ ಬಸವರಾಜ್, ಭಕ್ತ ಪ್ರಹ್ಲಾದ, ಕೃಷಿ ಸಮಾಜದ ಅಧ್ಯಕ್ಷರು ಶ್ರೀನಿವಾಸ್ ಮೂರ್ತಿ, ಚಲನಚಿತ್ರ ನಿರ್ದೇಶಕರು, ಯುವ ಮುಖಂಡರಾದ ಮುರಾರ್ಜಿ, ಪರಮೇಶಪ್ಪ, DSS ಜಿಲ್ಲಾ ಸಂಚಾಲಕರು, ಪಾಂಡುರಂಗಪ್ಪ, PSI, ಪಿ ಗೋಪಾಲ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರಾದ ಹೊಬೇದುಲ್ಲಾ, ನೂರಾರು ಅಂಬೇಡ್ಕರ್ ಅಭಿಮಾನಿಗಳು ಇನ್ನೂ ಹಲವರು ಭಾಗಿಯಾಗಿದ್ದರು. ಅದೇ ರೀತಿ ಸಂಗೀತ ಕಾರ್ಯಕ್ರಮವನ್ನು KV ಶಿವಣ್ಣ ಹಾಗೂ ನುಂಕೇಶ್ ಬಳಗದಿಂದ ನಡೆಸಿಕೊಡಲಾಯಿತು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.